टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸದನದ ಒಬ್ಬರು ಸಚಿವರು ಹನಿ ಟ್ರ್ಯಾಪಿನ ಕುರಿತಂತೆ ಈ ಸದನದಲ್ಲಿ ಈ ವಿಷಯವನ್ನು ಉಲ್ಲೇಖ ಮಾಡಿದ್ದಾರೆ. ಬಹುಶಃ ನಮ್ಮ ಶಾಸನ ಸಭೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಮೊದಲನೇ ಬಾರಿಗೆ ನಡೆದಿದೆ ಅಂತ ನಾನು ಅನ್ಕೊಳ್ತೇನೆ. ನಂಬಿಕೆ ವಿಶ್ವಾಸಕ್ಕೆ ಒಂದು ವಿಷಪ್ರಾಸನವನ್ನ ಮಾಡಿದಂತ ಘಟನೆ ಇದು. ನಿನ್ನೆಯಿಂದ ಇದು ಸದನದ ವಸ್ತು ಆಗಿದ್ರೂ ಕೂಡ ಕಳೆದ ಒಂದು ವಾರ 15 ದಿನಗಳಿಂದ ರಾಜ್ಯದ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಸಾರ್ವಜನಿಕವಾಗಿ ಇದರ ಬಗ್ಗೆ ಚರ್ಚೆಗಳು ನಡೀತಾನೆ ಇತ್ತು. ಒಬ್ಬ ಸಚಿವ ಸಂಪುಟದ ಸದಸ್ಯ ಸದನದ ಒಳಗೆ ಬಂದು ನನ್ನ ಮೇಲೆ ಹನಿ ಟ್ರ್ಯಾಪ್ ಅನ್ನು ಮಾಡಲಾಗಿದೆ, ಅದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆ ಮನೆಯ ಸದಸ್ಯ ಅಫಿಷಿಯಲಿ ಟಿವಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ, ನನ್ನ ಮೇಲೂ ಕೂಡ ಹನಿ ಟ್ರ್ಯಾಪ್ ಅನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅಂತೇಳಿ ಆ ಮನೆಯ ಸದಸ್ಯನು ಕೂಡ ಒಬ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿಮ್ಮದೇ ಪಾರ್ಟಿಯವರು. ಈ ರೀತಿ ಒಬ್ಬ ನಿಮ್ಮ ಸಚಿವ ಸಂಪುಟದ ಸದಸ್ಯರೊಬ್ರು ಹನಿ ಟ್ರ್ಯಾಪ್ ನ ಫ್ಯಾಕ್ಟರಿ ಸಿಡಿ ಫ್ಯಾಕ್ಟರಿ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಅಂದಾಗ್ಲೂ ಕೂಡ ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ ನಾವೆಲ್ಲ ಒಂದು ಗೌರವವಾಗಿ ಶಾಸನ ಸಭೆಗೆ ಬಂದಂತವರು. ಹನಿ ಟ್ರ್ಯಾಪಿಗೆ ಪಾರ್ಟಿನೂ ಇಲ್ಲ, ಜಾತಿನೂ ಇಲ್ಲ, ವ್ಯಕ್ತಿಯೂ ಇಲ್ಲ. ಹನಿ ಟ್ರ್ಯಾಪಿಗೆ ಕೇವಲ ಅಧಿಕಾರದ ದಾಹ ಅಷ್ಟೇ, ಬೇರೆ ಏನಿಲ್ಲ. ಇಂಥ ಪ್ರಸಂಗ ಯಾರ ಜೀವನದಲ್ಲೂ ಕೂಡ ಬರಬಾರದು. ಇದರಲ್ಲಿ ಯಾರೇ ಆಗಿದ್ರು ಕೂಡ ಇದನ್ನ ನಿರ್ದಾಕ್ಷಿಣ್ಯವಾಗಿ ಒಂದು ಇತಿಶ್ರೀಯನ್ನು ಆಡಬೇಕಾಗಿರುವಂತದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಆಗ್ರಹ ಮಾಡೋದು, ಬಜೆಟ್ ಅನ್ನ ಪಾಸ್ ಮಾಡಿಕೊಡ್ಲಿಕ್ಕೆ, ನಿಮ್ಮ ಉತ್ತರ ಕೇಳಲಿಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೀವಿ, ಇದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದಕ್ಕಿಂತ ಮುಂಚೆ ನಿಮ್ಮ ಸಚಿವ ಸಂಪುಟದ ಸದಸ್ಯರು ನಿನ್ನೆ ಹೇಳಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ದಯಮಾಡಿ ಉತ್ತರವನ್ನು ಕೊಡಬೇಕಿವತ್ತು. ಇದರಲ್ಲಿ ಯಾರು ಕೈವಾಡ, ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ಇದರಲ್ಲಿ ಕೈವಾಡ ಆಗಿದ್ರೆ ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ ಉತ್ತರ ಕೊಡಿ. ಇಲ್ಲ ಅಂತಂದ್ರೆ ಯಾರ ನೈತಿಕತೆಯೂ ಉಳಿಯೋದಿಲ್ಲ ಈ ಸದನದಲ್ಲಿ, ಯಾರ ನೈತಿಕತೆಯೂ ಹಾಗಾಗಿ ನನಗೆ ಗೊತ್ತಿಲ್ಲ, ನಾನೇನು ಆರೋಪ ಮಾಡಿದ್ದಲ್ಲ, ನಿಮ್ಮ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಇದನ್ನ ಖಂಡಿಸಬೇಕಾಗಿರೋದು. ಹಾಗಾಗಿ ನನಗೆ ಗೊತ್ತಿಲ್ಲ, ಇಂಟೆಲಿಜೆನ್ಸಿ ಇರುವಂತದ್ದು ನಿಮ್ಮ ಹತ್ರ, ನನ್ನ ಹತ್ರ ಇಂಟೆಲಿಜೆನ್ಸಿ ಇಲ್ಲ, ಹೋಮ್ ಮಿನಿಸ್ಟರ್ ಹತ್ರ ಇಂಟೆಲಿಜೆನ್ಸಿ ಇಲ್ಲ, ನಿಮ್ಮ ಹತ್ರ ಇಂಟೆಲಿಜೆನ್ಸಿ ಇರೋದು. ಸದನದ ವಸ್ತು ನಿನ್ನೆ ಆಗಿದ್ರೂ ಕೂಡ ಕಳೆದ 15 ದಿನಗಳಿಂದ ಈ ಸುದ್ದಿ ಹರಿದಾಡ್ತಾ ಇದೆ ಅಂತಂದ್ರೆ ಒಬ್ಬ